ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಪಾರ್ಟ್ 2 ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶಾರದಾ ಮತ್ತು ಸಿದ್ದು ಇಬ್ಬರೂ ರೋಹನ್ ಮನೆಗೆ ಬಂದಿರ್ತಾರೆ. ರೋಹನ್ ಹಾಲಿಗೆ ಬರ್ತಾನೆ. ಏನಿದು ನೀವಿಬ್ಬರು ಬಂದಿದ್ದೀರಾ ಇಲ್ಲಿಗೆ, ನಿಮ್ಮನ್ನ ಯಾರು ಒಳಗಡೆ ಬಿಟ್ಟಿದ್ದು ಅಂತ ಬಂದು ಡೈರೆಕ್ಟ್ ಸಿದ್ದು ಕುಟ್ಕೆಗೆ ಕೈ ಹಾಕ್ತಾನೆ. ಆವಾಗ ಸಿದ್ದು ಕೋಪ ಮಾಡ್ಕೊಳೋದಿಲ್ಲ. ಸಾರಿ ಬ್ರೋ, ನೀನು ಸ್ವಲ್ಪ ಕೈ ತೆಗಿ, ನಾನು ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಬಂದಿರೋದು. ನಿಮ್ಮ ಅಪ್ಪ ಅಮ್ಮನ ಕರಿ, ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾನೆ. ಆವಾಗ ಅವ್ರ ಅಪ್ಪ ಅಮ್ಮನ ಕರೀತಾನೆ. ಆವಾಗ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಇವ್ರು ಯಾಕೆ ನಮ್ಮನೆ ಒಳಗಡೆ ಬಂದಿದ್ದಾರೆ? ಈ ಸೆಕ್ಯೂರಿಟಿಗೆ ಯಾರನ್ನ ಒಳಗಡೆ ಬಿಡಬೇಕು ಅಂತ ಗೊತ್ತಿಲ್ಲ, ಎಲ್ಲರನ್ನೂ ಮನೆ ಒಳಗಡೆ ಬಿಟ್ಬಿಡ್ತಾನೆ. ಏನಪ್ಪ ನೀವಿಬ್ರು ಏನಕ್ಕೆ ಬಂದ್ರಿ? ಅವತ್ತು ಮದುವೆನ ಎಷ್ಟು ಹಾಳು ಮಾಡಿದ್ರಿ, ನಮ್ಮ ಮರ್ಯಾದಿನ ಮೂರ ಕಾಸುಗೆ ಹರಾಜು ಹಾಕ್ಬಿಟ್ರಿ. ಅವತ್ತು ಎಂಗೇಜ್ಮೆಂಟ್ ಹಾಲಲ್ಲಿ ಮಾಡಿದ ಕೆಲಸದಿಂದ ಇವತ್ತಿಗೂ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಾ ಇಲ್ಲ. ಜನಗಳು ಇವತ್ತಿಗೂ ನಿಮ್ಮ ಮದುವೆ ನಿಂತೋಯ್ತಂತೆ, ಅವತ್ತು ಮದುವೆ ಗಂಡು ಸರಿಯಿಲ್ಲ ಅಂತ ಅಂದ್ರಂತೆ ಅಂತ ಹೇಳಿ ನಮ್ಮನ್ನ ಎಷ್ಟು ಹೀಯಾಳಿಸಿ ಮಾತಾಡ್ತಿದ್ರು ಗೊತ್ತಾ, ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳ್ತಿರ್ತಾರೆ. ಅವಾಗ ಸಾರಿ ಸರ್, ಅವಾಗ ನಮ್ಗೆ ಗೊತ್ತಾಗಲಿಲ್ಲ, ಯಾರೋ ಹೇಳಿದ ಮಾತನ್ನ ಕೇಳ್ಬಿಟ್ಟು ನಾವು ಈ ಥರ ತಪ್ಪು ಮಾಡಿಬಿಟ್ವಿ. ಅಲ್ಲಿ ನಾವು ಎಂಗೇಜ್ಮೆಂಟ್ ಮಾಡಬೇಕು ಬಂದಾಗ ಅಲ್ಲಿ ಬೇರೆಯವ್ರು ಹೇಳಿದ ಮಾತನ್ನ ನಮ್ಮ ಕಿವಿಗೆ ಬಿದ್ದುಬಿಟ್ಟು ನಾವು ಇಂಥ ಮಣ್ತಿನ ಕೆಲಸ ಮಾಡಿಬಿಟ್ವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಸಿದ್ದು ಮತ್ತು ಶಾರದಾ ಇಬ್ಬರು ಕೇಳ್ಕೊತಾ ಇರ್ತಾರೆ. ನೀವು ಎಂಥ ತಪ್ಪು ಮಾಡಿದ್ದೀರಾ ಅಂತ ನಮ್ಗೆ ಗೊತ್ತಿದೆಯಾ ಅಂತ ರೋಹನ್ ಅಮ್ಮ ಹೇಳ್ತಾರೆ. ನಾನು ನನ್ನ ಮಮಕಾರದ ಮೇಲೆ ನೀವು ಪ್ರಶ್ನೆ ಹಾಕಿದ್ದೀರಾ. ನಾನು ನಮ್ಮ ಮಗುಗೆ ಎಂಥ ಒಳ್ಳೆ ಸಂಸ್ಕಾರ ಕೊಟ್ಟಿರ್ತೀವಿ, ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತೀವಿ. ನೀವು ಅಂಥದ್ರಲ್ಲಿ ಇಂಥ ಒಂದು ಆಪಾದನೆನ ನಮ್ಮ ಮೇಲೆ ಹಾಕಿದ್ರೆ ನಾವು ಏನಾಗಬೇಕು? ನನ್ನ ಮಗ ಹೆಂಗೆ ತಲೆ ಎತ್ಕೊಂಡು ಓಡಾಡಬೇಕು, ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಆವಾಗ ಶಾರದಾ ಹೇಳ್ತಾಳೆ, ಸಾರಿ ಅಮ್ಮ, ನಮ್ಮಿಂದನೇ ಸಮಸ್ಯೆ ಆಯಿತು, ದಯವಿಟ್ಟು ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಹೇಳ್ತಿರ್ತಾರೆ. ಅವಾಗ ಏನು ಮಾಡಿಬಿಡ್ತೀರ ನೀವು? ಆಲ್ರೆಡಿ ಎಲ್ಲ ಮದುವೆ ಮುರಿದು ಬಿದ್ದೋಗಿದೆ, ನಮ್ಮ ಮರ್ಯಾದೆ ಅಂತೂ 3 ಕಾಸಿಗಿಲ್ದಂಗೆ ಹರಾಜಾಗೋಯ್ತು. ಇವಾಗ ನಿಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ. ಇವಾಗ ನಾವು ಮಾಡಿರೋ ತಪ್ಪನ್ನ ನಾವೇ ಸರಿ ಮಾಡ್ತೀವಿ, ದಯವಿಟ್ಟು ಅವರಿಬ್ಬರು ಪ್ರೀತಿ ಮಾಡಿದ್ದಾರೆ, ಅವರಿಬ್ಬರನ್ನ ದೂರ ಮಾಡೋದು ಬೇಡ, ಅವರಿಬ್ಬರು ಮದುವೆ ಮಾಡೋಣ, ಮತ್ತೆ ನೀವು ನಮ್ಮ ಮನೆಗೆ ಬನ್ನಿ, ಮತ್ತೆ ಮದುವೆ ಕತೆ ಮುಂದುವರಿಸಿ ನೆಕ್ಸ್ಟ್ ಮದುವೆ ಮಾಡೋಣ, ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳ್ತಾನೆ. ಅವಾಗ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ನೀವೇನೇ ದೊಡ್ಡ ಮನ್ಸು ಮಾಡಬೇಕು, ಆವಾಗ ಇವರಿಬ್ಬರು ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ರೋಹನ್ ಬಗ್ಗೆ ನಾವು ವಿಚಾರಿಸಿದ್ವಿ. ರೋಹನ್ ಚಿನ್ನದಂಥ ಹುಡುಗ, ಇಂಥ ಹುಡುಗಂಗೆ ನಾವು ಮದುವೆ ಮಾಡಿಕೊಟ್ಟಿಲ್ಲ ಅಂದರೆ ಜ್ಯೋತಿಕಂಗೆ ಒಳ್ಳೆ ಹುಡುಗ ಸಿಗೋದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ನೀವು ಇಷ್ಟೆಲ್ಲ ಹೇಳ್ತಿದ್ದೀರ ಅಂದಮೇಲೆ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ನಮ್ಮ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಶಾರದಾ ಕಾಲಿಗೆ ಬೀಳೋದಕ್ಕೆ ಹೋಗ್ತಾಳೆ. ಅವಾಗ ಇದೆಲ್ಲ ಏನು ಬೇಡಮ್ಮ, ಪರವಾಗಿಲ್ಲ, ನೀವೇ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದರೆ ನಾವು ಮದುವೆ ಮಾಡೋದಕ್ಕೆ ಒಪ್ಕೊತೀವಿ, ನಾವೇ ಬಂದು ನಿಮ್ಮ ಮನೇಲಿ ಬಂದು ಮಾತಾಡ್ತೀವಿ, ನಮ್ಮ ಮಗನಿಗೋಸ್ಕರ ಅವ್ನ ಜೀವನ ಚೆನ್ನಾಗಿರುತ್ತೆ ಅಂದರೆ ನಾವು ಯಾಕೆ ಇದರಲ್ಲಿ ಸೋಲ್ಬಾರ್ದು, ಅವನ ಜೀವನ ಚೆನ್ನಾಗಿರೋದಕ್ಕೋಸ್ಕರ ನಾನು ಈ ಮದುವೆ ಮಾಡೋದಕ್ಕೆ ಅಂತ ಒಪ್ಕೊತಿದ್ದೀವಿ ಅಂತ ಹೇಳ್ತಾರೆ. ನಾನು ಯೋಚನೆ ಮಾಡ್ತಾ ಇರ್ತಾನೆ, ಏನು ನಿಜವಾಗ್ಲೂ ಇವರು ಮನಸ್ಸು ಒಪ್ಪಿ ಬಂದಿದ್ದಾರಾ ಇಲ್ಲಿಗೆ, ಅಥವಾ ಏನಾರ ನಾಟಕ ಗಿಟ್ಕ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಸಿದ್ದು, ಸಾರಿ ಬ್ರೋ, ನೀವಿಬ್ಬರು ಮದುವೆ ಆಗಬೇಕು, ನೀವಿಬ್ಬರು ಬಾಳಿ ಚೆನ್ನಾಗಿ ಬಾಳಬೇಕು ಅಂತ ಹೇಳಿ ಅವನಿಗೆ ಹೇಳ್ತಾ ಇರ್ತಾನೆ. ಅವಾಗ ಅವ್ನು ಇನ್ನೂ ಫ್ಲ್ಯಾಶಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಸರಿ, ನಾವು ನಾಳೆನೇ ನಿಮ್ಮ ಮನೆಗೆ ಬರ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಹೇಳ್ತಾರೆ. ಸರಿ ನಾವು ಮನೆಗೆ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದು ಶಾರದಾ ಅಲ್ಲಿಂದ ಹೊಡ್ತಾರೆ. ಸುಜಾತ ಜ್ಯೋತಿಕನ್ ರೂಮಲ್ಲಿ ತಲೆ ಮೇಲೆಲ್ಲ ಐಸ್ದು ಪ್ಯಾಕ್ನ ಇಟ್ಕೊಂಡು, ಅಯ್ಯೋ ಈ ತಲೆನೋವನ್ನ ತಡೆಯೋಕ್ಕಾಗ್ತಾ ಇಲ್ವಲ್ಲಪ್ಪ. ಸಿದ್ದು ಮತ್ತು ಶಾರದಾ ನೋಡಿದ್ರೆ ಮದುವೆಗೆ ಬೇರೆ ಒಪ್ಪಿಸ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಈ ತಲೆನೋವನ್ನ ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ. ಈ ಜ್ಯೋತಿಕಾ ಹೆಂಗೆ ತಡ್ಕೊಂಡಿದ್ದಾಳೋ ಏನೋ, ಎರಡೆರಡು ತಲೆ ಐಸ್ ಪ್ಯಾಕ್ ನಿಕ್ಕೊಂಡ್ರು ತಲೆ ಮೇಲೆ ತಲೆನೋವು ಕಮ್ಮಿನೇ ಆಗ್ತಾ ಇಲ್ಲ ಅಂತ ತಲೆ ಮೇಲೆ ಐಸ್ ಪ್ಯಾಕ್ ಇಟ್ಕೊಂಡು ಕೂತಿರ್ತಾಳೆ. ಆವಾಗ ಜ್ಯೋತಿಕಾ ಬರ್ತಾಳೆ. ಅಯ್ಯೋ ನನ್ನ ಕೈಲಂತೂ ತಲೆನೋವು ತಡೆಯೋಕ್ಕಾಗ್ತಿಲ್ಲ, ನೀನು ತಗೋ ಐಸ್ ಪ್ಯಾಕ್ನ ಇಟ್ಕೊಂತ ಅವಳು ತಲೆ ಮೇಲೆ ಇಡೋದಕ್ಕೆ ಹೋಗ್ತಾಳೆ. ಅವಳು ತೆಗೆದು ಬಿಸಾಕ್ತಾಳೆ. ಅವಳ ಕೈಯಲ್ಲಿರೋ ಇನ್ನೊಂದು ಐಸ್ ಪ್ಯಾಕ್ನು ಕಿತ್ತು ಬಿಸಾಕ್ತಾಳೆ. ಹಾಗೆ ಗ್ರಾಂಡಿ, ನೀವು ಏನು ಮಾಡೋದಕ್ಕೆ ಕೊಟ್ಟಿದ್ದೀರಾ, ನಿಮ್ಮ ಬುದ್ಧಿ ಇದೆಯಾ ಇಲ್ವಾ? ನನಗೇನೆ ಟೆನ್ಷನ್ ತಡೆಯೋದಕ್ಕಾಗ್ತಾ ಇಲ್ಲ. ಆ ರೋಹನ್ನು ಸರಿ ಇಲ್ಲ, ಕೆಟ್ಟ ಹುಡುಗ, ಅವನ್ನ ಹೋಗಿ ನನಗೆ ಮದುವೆ ಮಾಡಿಸೋದಕ್ಕೆ ಒಪ್ಪಿಸ್ತೀನಿ ಅಂತ ಈ ಸಿದ್ದು ಮತ್ತು ಶಾರದಾ ಅವ್ರ ಮನೆಗೆ ಹೋಗಿದ್ದಾರೆ. ಇವಾಗ ಏನಾರು ಅಪ್ಪಿತಪ್ಪಿ ಅವ್ರೇನಾರು ಒಪ್ಪಿಸ್ಬಿಟ್ರೆ ನಾನು ಇವನ್ನ ಮದುವೆ ಮಾಡ್ಕೊಬೇಕಾಗುತ್ತಲ್ಲ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ, ನಾನು ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಈ ಸಿದ್ದು ಮತ್ತು ಶಾರದಾ ಏನು ಮಾಡೋದಕ್ಕೆ ಕೊಟ್ಟಿದ್ದಾರೋ, ಇವ್ರು ಈ ಥರ ಆಡ್ತಾರದನ್ನ ನೋಡಿದ್ರೆ ಮುಂದೆ ಏನೋ ದೊಡ್ಡ ಆಪತ್ತು ಕಾದಿದೆ ಅಂತ ಅನ್ನಿಸ್ತಿದೆ ಗೋಲ್ಡಿ ಅಂತ ಹೇಳ್ತಿರ್ತಾಳೆ. ಅವಾಗ ಇವ್ರು ಏನು ಮಾಡೋದಕ್ಕಾದ್ರು ಹೋಗ್ಲಿ, ನನಗಂತೂ ಈ ಮದುವೆ ಇಷ್ಟ ಇಲ್ಲ, ತಾತಂಗೆ ನಾನು ಫಸ್ಟು ಹೋಗಿ ಹೇಳ್ತೀನಿ, ನನಗೆ ಈ ಮದುವೆ ಬೇಡ ಅಂತ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಯ್ಯೋ ಗೋಲ್ಡಿ, ಆ ಥರ ಮಾಡೋದಕ್ಕೆ ಹೋಗ್ಬೇಡ, ಒಂದು ನಿಮಿಷ ಇರು, ನಿಂತ್ಕೊ ಅಂತ ಹೇಳ್ತಿರ್ತಾಳೆ. ಅಲ್ಲಿ ದಶರಥ, ಸುಮಿತ್ರ ಮತ್ತು ತಾತ 3 ಜನನು ಮಾತಾಡ್ತಿರ್ತಾರೆ. ಅಯ್ಯೋ ನಾನು ಯೋಚನೆ ಮಾಡ್ದೇನೆ
ಸಿದ್ದು ಮತ್ತು ಶಾರದಾನ ಹೋಗಿ ಮಾತಾಡ್ಕೊಬನ್ನಿ ಅಂತ ಕಳಿಸ್ಬಿಟ್ಟೆ. ಇವಾಗ ಏನಾರು ಅವರು ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನಮ್ಮ ಜ್ಯೋತಿಕನ ಮನ್ಸು ಮೇಲೆ ಎಂಥ ಪರಿಣಾಮ ಬೀಳುತ್ತೆ, ನಾನು ಇದನ್ನೆಲ್ಲ ಏನು ಯೋಚನೆ ಮಾಡಲಿಲ್ವಲ್ಲ ಅಂತ ತಾತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಸಿದ್ದು ಮತ್ತು ಶಾರದಾ ಹೋಗಿದ್ದಾರೆ ತಾನೆ, ಇದು ಅವ್ರದ್ದು ತಪ್ಪನ್ನು ತಿದ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಅವಕಾಶ, ಅವರು ಖಂಡಿತ ಒಪ್ಪಿಸ್ತಾರೆ ಅಂತ ಹೇಳ್ತಿರ್ತಾನೆ. ಆವಾಗ ಸುಮಿತ್ರಾ ಹೇಳ್ತಾಳೆ, ಮಾವ ನಾವು ಶಾರದನ್ನ ಇಲ್ಲಿ ಕಳಿಸಿದ್ದೀವಿ, ಶಾರದಾ ಎಷ್ಟೊಂದು ಸತಿ ನನ್ನ ಮಗಳು ಮದುವೆನ ಮುರಿಯೋದಕ್ಕೇ ಪ್ರಯತ್ನ ಪಟ್ಟಿದ್ದಾಳೆ, ಅವಳೇನಾರ ದಬಲ್ಗೆ ಮಾಡಿಬಿಟ್ಟು ಇಲ್ಲೂ ಏನಾದರೂ ಉಲ್ಟಾ ಹೊಡೆದ್ರೆ ಏನು ಮಾಡೋದು ಅಂತ ಹೇಳ್ತಿರ್ತಾಳೆ. ಅಲ್ಲ ಸುಮಿತ್ರಾ, ನೀನು ಯಾಕೆ ಹಿಂಗಾಗೋದೆ, ಬರೀ ನೆಗೆಟಿವ್ ಯೋಚನೆ ಮಾಡ್ತಿದ್ಯಲ್ಲ, ಶಾರದಾ ಮತ್ತು ಸಿದ್ದುವಿಗೆ ಸಿಕ್ಕಿರೋ ತುಂಬ ಒಳ್ಳೆ ಅವಕಾಶ, ಇದನ್ನೇನಾರು ಅವ್ರ ಕೈ ಕಳ್ಕೊಂಡ್ರೆ ಅವ್ರಿಗೆ ಮುಂದೆ ಒಳ್ಳೆ ಅವಕಾಶ ಸಿಗೋದಿಲ್ಲ, ಅವ್ರು ಖಂಡಿತವಾಗ್ಲೂ ಸಕ್ಸಸ್ಫುಲಿ ಅವ್ರನ್ನೆಲ್ಲ ಒಪ್ಪಿಸಿ ಕರ್ಕೊಂಡ್ಬರ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಿರ್ತಾನೆ. ಜ್ಯೋತಿಕಾ ಮತ್ತು ಪಾರಿಜಾತನು ಕೆಳಗಡೆಗೆ ಬರ್ತಾರೆ. ಆಗ ಸುಮಿತ್ರಾ ನೋಡ್ಬಿಟ್ಟು ಜೋ ನಿನ್ನ ಮದುವೆ ಫಿಕ್ಸ್ ಆಗ್ತಿದೆ, ಫೈನಲಿ ನಿಂಗೆ ಒಳ್ಳೇದಾಗುತ್ತೆ ಕಂದ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇಷ್ಟ ಇಲ್ಲ ಅಂದ್ರೂ ಮಕ್ಕ ಸಪ್ಪಗೆ ಹಾಕ್ಕೊಂಡು ಸುಮ್ಮನೆ ನಿಂತಿರ್ತಾಳೆ. ಏನು ಜೋ ನಿನಗೆ ಮದುವೆ ಆಗ್ತಿದೆಯಲ್ಲ ಮಧ್ಯೆ ರೋಹನ್ ಜೊತೆಗೆ ಎಲ್ಲ ಮಾತುಕತೆ ಮುಂದುವರಿತಾ ಇದೆಯಲ್ಲ, ಖುಷಿ ಆಗ್ತಾ ಇದೆಯಾ ಅಂತ ದಶರಥ ಕೇಳ್ತಾ ಇರ್ತಾನೆ. ಆವಾಗ ಏನೋ ಅಮ್ಮ ನೀನು ಮದುವೆ ಮತ್ತೆ ಅವ್ರ ಜೊತೆ ಫಿಕ್ಸ್ ಆಗಿಬಿಟ್ಟು ನೀನು ಪ್ರೀತಿಸಿದ ರೋಹನ್ ಜೊತೆ ನೀನು ಮದುವೆ ಆಗಿಬಿಟ್ರೆ ನನಗಂತೂ ತುಂಬ ಸಂತೋಷ ಆಗುತ್ತೆ ಅಂತ ತಾತ ಹೇಳ್ತಾ ಇರ್ತಾರೆ. ಆದರೆ ಜ್ಯೋತಿಕಾ ಮಾತ್ರ ಮನಸ್ಸಲ್ಲೇ ನನಗೆ ಆ ರೋಹನ್ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ, ನಿಮಗೆಲ್ಲ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅವರೆಲ್ಲ ಮಾತಾಡ್ತಾ ಇರುವಾಗಲೇ ಅಲ್ಲಿಗೆ ಸಿದ್ದು ಮತ್ತು ಶಾರದಾ ಇಬ್ಬರೂ ಬರ್ತಾರೆ. ಆವಾಗ ಅವರಿಬ್ಬರು ಖುಷಿಯಾಗಿ ಬರ್ತಾ ಇರೋದನ್ನ ನೋಡ್ಬಿಟ್ಟು, ಏನು ಸಿದ್ದು ನೀವು ಖುಷಿಯಾಗಿ ಬರ್ತಾ ಇರೋದನ್ನ ನೋಡಿದ್ರೆ ಮದುವೆಗೆ ಒಪ್ಸಿದ್ದೀರಾ ಅಂತ ಕಾಣುತ್ತೆ ಅಂತ ದಶರಥ ಹೇಳ್ತಾ ಇರ್ತಾನೆ. ಹೌದು ಮಾವ, ನಾನು ಹೇಳ್ತೀನಿ, ಫಸ್ಟ್ ನೀವೆಲ್ಲ ಸ್ವೀಟ್ ತಿನ್ನಿ ಅಂತ ಹೇಳ್ತಾನೆ. ಆವಾಗ ಶಾರದಾ ಎಲ್ರಿಗೂ ಸ್ವೀಟ್ ಕೊಡ್ತಾರೆ. ಎಲ್ರಿಗೂ ಸ್ವೀಟ್ ಕೊಟ್ಟಾದ್ಮೇಲೆ ಈಗಾದರೂ ಹೇಳು ಏನಾಯಿತು ಅಂತ ದಶರಥ ಕೇಳ್ತಾನೆ. ಈಗ ರೋಹನ್ ಅವ್ರ ಮನೆಯವರು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ, ಮತ್ತು ನಾಳೆನೇ ಅವರು ಮದುವೆ ಮಾತುಕತೆ ಆಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆವಾಗ ಮನೆಯವ್ರಿಗೆಲ್ರಿಗೂ ತುಂಬ ಖುಷಿ ಆಗುತ್ತೆ. ತಾತ ಈ ಕೆಲಸ ನೀವು ತುಂಬ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರಿ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಅವರೂ ಸ್ವೀಟ್ ತಿಂತಾರೆ. ಸುಮಿತ್ರಂಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೆ ಜ್ಯೋತಿಕಾ ಮಾತ್ರ ಯಾಕಾರ ಅವ್ರು ಒಪ್ಕೊಂಡ್ರು, ನಾನು ಈ ಥರ ಒಪ್ಕೊಂತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅವನಿಗೆ ನಾನು ಡೈರೆಕ್ಟಾಗಿ ಮಕ್ಕಳ್ದಂಗೆ ಹೇಳಿದ್ದೀನಿ, ನೀನು ಬೇರೆ ಹುಡುಗಿನ ಮದುವೆ ಆಗು, ನಾನು ನೀನು ಮದುವೆ ಆಗೋದಿಲ್ಲ ಅಂತ. ಇವನು ಅದೆಂಗೆ ಒಪ್ಕೊಂಡ, ಇವ್ನಿಗೊಂಚೂರು ಮಾನ ಮರ್ಯಾದಿನೇ ಇಲ್ಲ, ಎಂತನು ಇವನು ರೋಹನ್ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಸಿದ್ದು ಹೇಳ್ತಾನೆ, ಏನಿದು ಜೋ ಮುಖ ಡಲ್ ಆಗಿದೆಯಲ್ಲ, ಜೋ ನಿಜವಾಗ್ಲೂ ನಿನಗೆ ರೋಹನ್ನ ಮದುವೆ ಆಗೋದಕ್ಕೆ ಇಷ್ಟ ಇದ್ದೇ ಇಲ್ವಾ ಹೇಳ್ಬಿಡು ಅಂತ ಹೇಳ್ತಿರ್ತಾನೆ. ಆವಾಗ ಏನು ಮಾತು ಅಂತ ಮಾತಾಡ್ತಿದ್ಯಾ ಸಿದ್ದು, ಅಲ್ಲಿ ಅವಳು ಅವನ್ನೇ ಪ್ರೀತಿ ಮಾಡಿ ಅವನ್ನ ಮದುವೆ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ, ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ಯಲ್ಲ, ಮದುವೆ ಚೆನ್ನಾಗಿ ನಡೆದ್ಬಿಟ್ರೆ ನಂಗೆ ಅಷ್ಟೇ ಸಾಕು, ನೀವಿಬ್ಬರು ಹೋಗ್ಬಿಟ್ಟು ಅವ್ರನ್ನ ಒಪ್ಪಿಸ್ಬಿಟ್ಟು ಬಂದ್ರಲ್ಲ, ನೀವು ಇದನ್ನು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಿರ್ತಾರೆ. ತಾತ ಇದ್ರ ಜೊತೆಗೆ ಇವರಿಬ್ಬರು ಮದುವೆನೂ ಎಲ್ಲನೂ ನಾವೇ ಮುಂದೆ ನಿಂತು ಇಬ್ಬರು ನಡೆಸ್ಕೊಡ್ತೀವಿ, ಅದನ್ನು ಮಾಡೋದಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಅಂತ ಹೇಳ್ತಿರ್ತಾನೆ. ಆಯ್ತಪ್ಪ, ನೀವು ಎಲ್ಲ ಕೆಲಸನೂ ನೀಟಾಗಿ ಸುಸೂತ್ರವಾಗಿ ಮಾಡಿ ಅಂತ ತಾತ ಹೇಳ್ತಾ ಇರ್ತಾರೆ. ಆವಾಗ ನೀವು ಮೇಲ್ಮೇಲೆ ಈ ಥರ ಹಿಂಗೆ ಮಾಡಿ ಅಂತ ಗೈಡ್ ಮಾಡಿ, ನೀವು ಹೇಳಿದ ಥರನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಿದ್ದು ಮತ್ತು ಶಾರದಾ ಇಬ್ಬರು ತುಂಬ ಖುಷಿಯಾಗಿರ್ತಾರೆ. ಭಾರತ ಸುಮಿತ್ರ ಎಲ್ಲ ಅವ್ರ ರೂಮಿಗೆ ಹೋಗ್ತಾರೆ. ತಾತನು ಖುಷಿಯಾಗಿ ಅವ್ರ ರೂಮಿಗೆ ಹೋಗ್ತಾರೆ. ಸಿದ್ದು ಮತ್ತು ಶಾರದಾ ಮಾತ್ರ ಅಲ್ಲೇ ನಿಂತಿರ್ತಾರೆ. ಅವಾಗ ಜ್ಯೋತಿಕಾ ಮತ್ತು ಪಾರಿಜಾತನು ಮೆಟ್ಲೆತ್ಕೊಂಡು ಹೊಂಟೋಗ್ಬಿಡ್ತಾರೆ. ಆವಾಗ ಸಿದ್ದು ಕೇಳ್ತಾ ಇರ್ತಾನೆ, ಶಾರದವ್ರೆ ನೀವು ಎಲ್ರಿಗೂ ಸ್ವೀಟ್ ಕೊಟ್ರಿ, ನನಗೆ ಸ್ವೀಟ್ ಕೊಡಲಿಲ್ವಲ್ಲ ಅಂತ ಕೇಳ್ತಿರ್ತಾನೆ. ಅಯ್ಯೋ ಮಾವ, ನಿಮಗೆ ಯಾಕೆ ಈ ಸ್ವೀಟು, ನಾನು ಕೈಯಾರೆ ಮಾಡಿರೋ ಸ್ವೀಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆವಾಗ ಅದನ್ನ ನೋಡ್ಬಿಟ್ಟು ಸಿದ್ದುಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ರೋಹನ್ ಒಂದು ಕಡೆ ಕಾರ್ ನಿಲ್ಲಿಸ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇನ್ನೊಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಕಾರಿಂದ ಜ್ಯೋತಿಕಾ ಇಳಿತಾಳೆ. ಇಳಿದ್ಬಿಟ್ಟು ಬರ್ತಾಳೆ. ಏನು ಜೋ ಹೇಗಿದ್ಯಾ ಅಂತ ಮಾತಾಡಿಸ್ತಾ ಇರ್ತಾನೆ. ಆವಾಗ ಅವಳು ತಲೆ ಮೇಲೆ ಹಿಂಗೆ ಕೈ ಹಾಕೋದಕ್ಕೆ ಹೋಗ್ತಾನೆ. ನನ್ನ ಮುಟ್ಬೇಡ ನೀನು ಜೋ ಅಂತ ಕರೆಯೋದು ಇಷ್ಟ ಇಲ್ಲ, ಇನ್ಮೇಲೆ ನನ್ನ ಜೋ ಅಂತ ಕರಿಬೇಡ ಅಂತ ಹೇಳ್ತಾ ಇರ್ತಾಳೆ. ಏನು ಜೋ ಈ ಥರ ಮಾತಾಡ್ತಾ ಇದೆಯಾ, ನಮ್ಮಿಬ್ಬರು ಮದುವೆ ಫಿಕ್ಸ್ ಆಗ್ತಾ ಇದೆ, ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ, ನೀನು ಈ ಥರ ಮಾತಾಡೋದ್ರಲ್ಲಿ ಅರ್ಥ ಇದೆಯಾ ಅಂತ ಕೇಳ್ತಾ ಇರ್ತಾನೆ. ನನಗೆ ಈ ಮದುವೆ ಇಷ್ಟ ಇಲ್ಲ, ನಿನ್ಗೆ ಅವತ್ತೇ ಹೇಳಿಲ್ವಾ ನಾನು ನಿನ್ನ ಮದುವೆ ಆಗೋದಿಲ್ಲ ಅಂತ, ನೀನೇನೇ ಈ ಮದುವೆನ ನನಗಿಷ್ಟ ಇಲ್ಲ ಅಂತ ಹೇಳಬೇಕು ಇವಾಗ ಅಂತ ಹೇಳ್ತಾ ಇರ್ತಾಳೆ. ಏನು ಮಾತಾಡ್ತಿದ್ಯಾ ಜೋ ಅಂತ ಕೇಳ್ತಾ ಇರ್ತಾನೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.